that now. Okay, the rule of particularization ಅಂತ ತಿಳ್ಕೊಳ್ಬಹುದು. ಸೊ ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ವಿಚ್ ಮೇಕ್ಸ್ ಯು ಈಸಿಯರ್ ಟು ಲರ್ನ್ ದೀಸ್ ಥಿಂಗ್ಸ್. ಐ ಸಾ ಅ ಸ್ನೇಕ್. ಸ್ನೇಕ್ ಒಂದು ಕಾಮನ್ ನೌನ್ ಆಗಿದೆ ಅಲ್ವಾ? ಎಷ್ಟೊಂದು ಹಾವುಗಳಿವೆ, ಅದರಲ್ಲಿ ಒಂದು ಹಾವು ಕಾಮನ್ ಆಗಿ ಸಾಮಾನ್ಯವಾಗಿ ಹೇಳ್ತಾ ಇದ್ದೀನಿ. ಯಾವ ರೀತಿಯ ಹಾವು, ಯಾವ ಜಾತಿಯ ಹಾವು, ಯಾವ ಬಣ್ಣದಲ್ಲಿದೆ, ಏನು ಸ್ಪಷ್ಟತೆಯಿಂದ ನಾನು ಹೇಳ್ತಾ ಇಲ್ಲ. ಮತ್ತೆ ಸಿಂಗ್ಯುಲರ್ ಅಲ್ಲಿ ಕೂಡ ಇದೆ. ಸೊ ಇಲ್ಲಿ ಅ ಅನ್ನೋ ಆರ್ಟಿಕಲ್ ಸೂಟೇಬಲ್ ಆಗುತ್ತೆ, ರೈಟ್? ಸೊ ಐ ಸಾ ಅ ಸ್ನೇಕ್ ಅಂತ ಹೇಳ್ತೀರಿ. ಬಟ್ ನಾನೇನ್ ಹೇಳ್ದೆ, ನಿಮ್ಮ ಇಂಡೆಫಿನೇಟ್ ಆರ್ಟಿಕಲ್ ಎ ಆರ್ ಆನ್ ಯೂಸ್ ಮಾಡ್ಬೇಕಾದಾಗ ಕಂಪಲ್ಸರಿಲಿ ಸಿಂಗ್ಯುಲರ್ ಇರಬೇಕು. ಸೊ ಅಬ್ಸರ್ವ್, ಸೆಕೆಂಡ್ ಎಕ್ಸಾಂಪಲ್ ಅಲ್ಲಿ ಸೇಮ್ ಕೇಸ್ ಹೇಳ್ತಾ ಇದ್ದೀರಿ, ಬಟ್ ಅಲ್ಲಿ ಸಿಂಗ್ಯುಲರ್ ಇಲ್ಲ, ಪ್ಲೂರಲ್ ಇದೆ, ಸ್ನೇಕ್ಸ್ ಬಹುವಚನ. ಇಂಗ್ಲಿಷ್ ಅಲ್ಲಿ ನಿಮ್ಮ ನಾಮಪದಗಳನ್ನ ಬಹುವಚನದಲ್ಲಿ ನೀವು ಹೇಳ್ಬೇಕಾದಾಗ ನಾವು ಜನರಲ್ ಆಗಿ ಮೋಸ್ಟ್ಲಿ ಹೆಚ್ಚಾಗಿ